ಯಾರೋ ಹೇಳ್ತಾರೆ ಅಂತ ದಪ್ಪನಾಗ ಒಂದೇ ಸಾರಿ ತಂದು ನೀವು ಜೊತೆ ಬೀಳೋದು ಬೇಡ. ನಿಮ್ಮ ಕೈಲಿ ಎಷ್ಟಿರುತ್ತೋ ಬಂಡವಾಳ ಅಷ್ಟು ತಂದುಕೊಂಡು ನಿಮಗೆ ಏನು ಮನ್ಸಿಗೆ ಅನ್ಸುತ್ತೋ ಅದನ್ನ ನ್ಯಾಚುರಲ್ಲಾಗಿ ಮಾಡಿದರೆ ನ್ಯಾಚುರಲ್ಲಾಗೇ ಇರ್ತವೆ. ಬಂದು ಮರಿ ಸಾಕಾಣಿಕೆ ಈಗ 1 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಸಣ್ಣ ಚಿಕ್ಕ ಮರಿ ಇದ್ದಾಗ ತಂದಿದ್ವಿ, ಒಂದು 7,000 ರೂಪಾಯಿ ಲೆಕ್ಕಕ್ಕೆ ತಂದಿದ್ವಿ. ಇವತ್ತಿನ ರೇಂಜ್ನಾಗೆ ಈ ಲೆಕ್ಕಕ್ಕೆ ಇದ್ದಾವೆ. ಈಗ ನಮ್ಮದು ಮೇವು ಅಂದರೆ ಬರೀ ರಾಗಿ ಹುಲ್ಲು, ಉಳ್ಳಿ ಬಟ್ಟು, ಕಡಲೆ ಬಟ್ಟು, ಮತ್ತು ಜೋಳ, ಹಿಂಡಿ, ಅಕ್ಕಿ, ಗೋಧಿ, ಮತ್ತು ಬೂಸ, ಫುಡ್ಡು, ಹಿಂಡಿ ಇವನ್ನೆಲ್ಲ ಮಿಕ್ಸ್ ಮಾಡಿ ಟೈಮು ಸಂಜೆ ಟೈಮ್ ಕೊಡ್ತೀವಿ. ನಾವು ನ್ಯಾಚುರಲಾಗಿ ಹೇಳ್ತೀವಿ, ನಾವೇನು ಇನ್ನೊಬ್ರಂಗೇನು ಇದು ಇಲ್ಲ. ನಮ್ಮ ಸ್ಥಳೀಯ ಜಾಗಕ್ಕೆ ಇಷ್ಟಕ್ಕೆ ವಾತಾವರಣಕ್ಕೆ ಸರಿಯಾಗಿ ನಾವು ಇಷ್ಟು ಒಂದು 10 ಮರಿ ಸಾಕಿದ್ದೀವಿ. ಒಂದು 3 ತಿಂಗಳು ತಪ್ಪಿದ್ರೆ 4 ತಿಂಗಳು ಇಟ್ಕೊತೀನಿ. ಅದಾದಮೇಲೆ ಯಾರಾರ ವ್ಯಾಪಾರಕ್ಕೆ ಬಂದರೆ ಇಲ್ಲೇ ಕೊಡ್ತೀವಿ, ಇಲ್ಲ ಅಂದರೆ ಸಂತಿಗೆ ಹಾಕ್ತೀವಿ. ಈಗ ಇವನ್ನ ಒಂದು 10:30 11 ಕೇಳ್ತಾರೆ. ನಾವು ಇನ್ನೂ ಬಿಡೋ ಲೆಕ್ಕಿಲ್ಲ, 12 ಮೇಲೆ ಬಂದರೆ ಬಿಡಬೇಕು ಅಂದ್ಕೊಂಡಿದ್ದೀವಿ. ಒಂದು ಟೈಮ್ ಮಾತ್ರ ಹಸಿಮೇವು ಹಾಕ್ತೀನಿ. ಹಾಗಾಗಿ ಎಲ್ಲ ಈಗ ಸದ್ಯಕ್ಕೆ ನಮಗೆ ಟಾನಿಕು, ಮಾತ್ರೆಗಳು, ಇಂಜೆಷನ್ನು ಎಲ್ಲ ಹಾಕ್ಕೊಂಡು ಈ ಲೆಕ್ಕಕ್ಕೆ 3 ತಿಂಗಳಿಗೆ ಮರಿ ತರ್ತೀವಿ, ಸಣ್ಣ ಮರಿನೇ ತಂದು. ಆ ಥರದಿಂದ ಈಗ ಆರಾಮಾಗಿರೋ ಅಂಥವ್ರು ಈ ರೀತಿ ಎಲ್ಲ ಮೇಯಿಸ್ಕೊಂಡು ನಿಧಾನ ಮಂತ್ಯಾಗ ಬದುಕು ಮಾಡ್ಕೊಂಡು ಇವನ್ನು ಮೇಂಟೈನ್ ಮಾಡ್ಕೊಂಡು ಮಾಡ್ಬೋದು. ಏನಂತ ಯಾವಾಗಲೂ ಹೆವಿ ಬದುಕೇನಿರಲ್ಲ. ಆಮೇಲೆ ಶೆಡ್ಡು ಸಿಂಪಲಾಗಿ ಮಾಡಿದ್ವಿ, ಈ ಥರ ಬಾನ್ಗೆ ಮಾಡ್ಕೊಂಡಿದ್ವಿ, ನ್ಯಾಚುರಲಾಗೆ ನಾವೇ ಕೈಯಲ್ಲಿ ಮಾಡ್ಕೊಂಡಿರೋದು, ಬೇರೆ ಬಂಡವಾಳ ಹಾಕಿಲ್ಲ, ನಾವೇ ಯಾವುದೇ ಥರದಾಗಿ ಆಗಲಿ. ಹಾಗಾಗಿ ನಮ್ಮವೆಲ್ಲ ಮರಿಗಳು ಚೆನ್ನಾಗಿ ಬಂದವೆ, ಯಾವುದು ಏನು ತೊಂದರೆ ತಗೊಳ್ಳಿಲ್ಲ. ಆ ಥರ ಮೇಯಿಸ್ಕೊಂಡು ಬರೀ ರಾಗಿ ಹುಲ್ಲು ಹಾಕ್ಕೊಂಡು ಈಗ ಈ ಥರ ಕೊರಲೆ ಹುಲ್ಲು ಒಂದು ಟೈಮ್ ಹಾಕ್ತೀನಿ, 3 ಗಂಟೆ ಟೈಮ್ಗೆ ಹಾಕ್ತೀನಿ. ಹಾಕಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ 1 ಗಂಟೆ ಹೊರಗಡೆ ಬಿಡ್ತೀನಿ. ಕುಣಿದಾಡ್ಕೊಂಡು ನೆಗ್ದಾಡ್ಕೊಂಡು ಎಲ್ಲ ಬಂದು ಮತ್ತೆ ಮಾಮೂಲಿ ಈ ಒಟ್ಟಾಕ್ತೀನಿ. ಒಟ್ಟಾಕಿ ಮೇಕೆ ಸಂಜೆ 7 ಗಂಟೆ ಹಂಗೆ ಕಾಳು ಹಾಕ್ತೀನಿ. ಕಾಳು ಅಂದರೆ ಜೋಳ ಇದು ಜೋಳ ಮತ್ತು ಬೂಸ, ಹಿಂಡಿ, ಮೆಕ್ಕೆಜೋಳ ನುಚ್ಚು ಬರುತ್ತೆ ಅದು, ಇವನ್ನೆಲ್ಲ ಹಾಕ್ತೀನಿ. ಹಾಕಿ ಈ ಥರ ಎಲ್ಲ ಮೇಯಿಸ್ಕೊಂಡಿದ್ದೀವಿ. ಈಗ ಎಲ್ಲರೂ ನಮ್ಮನ್ನು ನೋಡಿ ಮೊನ್ನೆ ಒಂದು ವೀಡಿಯೋ ಮಾಡಿ ಹಾಕಿದ್ವಿ ನಮ್ಮ ಹುಡುಗ, ಅದರಿಂದ ಈಗ ಇನ್ನೊಂದು ಸರಿ ಎಲ್ಲ ಲೈಫ್ ಕೊಟ್ಟು ಎಲ್ಲ ಮೆಸೇಜ್ ಕಳಿಸಿ ಎಲ್ಲ ಈ ಥರ ನೀವು ಫೋನ್ ನಂಬರ್ ಕೊಟ್ಟಿರಿ ಅಂತ ಕೇಳ್ತೀರ. ಫೋನ್ ನಂಬರ್ ಕೊಡೋಕ್ಕೆ ನಾವು ತೋಟದ ಹತ್ರ ಹೋಗಿರ್ತೀನಿ, ಎಲ್ಲ ನೀರು ಇಡುತ್ತಿರ್ತೀನಿ, ಬ್ಯುಸಿಯಾಗಿರ್ತೀನಿ. ಆದ್ದರಿಂದ ನೀವು ಮೆಸೇಜ್ ಹಾಕಿ ಕಮೆಂಟ್ ಮಾಡಿ ನಮ್ಮ ಹುಡುಗಗೆ ಮತ್ತೆ ವೀಡಿಯೋ ಮಾಡಿ ಹಾಕ್ರಿ ಅಂದರೆ ಯಾವುದೇ ಥರದ ನೀವು ಮರಿನೇ ಆಗಲಿ ಒಂದು ಸಂಶಯನೇ ಆಗಲಿ ಇದ್ದರೆ ಮೆಸೇಜ್ನ ಮುಖಾಂತರ ನಾವು ತಿಳಿಸ್ಕೊಡ್ತೀವಿ. ನಾವೇನು ಬಂಡಾಚಾರಕ್ಕೆ ಮಾತಾಡ್ತಿಲ್ಲ, ನಮ್ಮ ನಾರ್ಮಲ್ಲಾಗಿ ನಾವು ಮಾಮೂಲಿಯಾಗಿ ಮೇಯಿಸ್ಕೊಂಡು ಎಲ್ಲ ಇದು ಮಾಡ್ತಾಯಿದ್ವಿ. ಶೆಡ್ಡು ಸಿಂಪಲ್ಲಾಗಿ ಮನೆ ಒಳಗೆ ಮನೆ ಈ ರೀತಿಯಲ್ಲಿ ಈಗ ಸ್ಟ್ಯಾಂಡ್ ಮಾಡಿದ್ದೀನಿ. ನಾವು ಸ್ವಂತ ಕೆಲಸ ಕಾರ್ಪೆಂಟ್ರ್ ಕೆಲಸ ಮಾಡ್ತಾಯಿದ್ವಿ. ಅಡಿಕೆ ದಬ್ಬೆ ಹಾಕಿ ಇದು ಗ್ಯಾಪು ಸಗಣಿ ಉದ್ರೋಕ್ಕೆ ಡೈಲಿ ಕ್ಲೀನಿಂಗ್ ಮಾಡ್ತೀವಿ. ಗ್ಯಾಪು ಎಲ್ಲ ಇದು ಕ್ಲೀನ್ ಸಗಣಿ ಗಂಜಲ ಎಲ್ಲ ಹೊರಕ್ಕೆ ಬರೋಕ್ಕೆ ಎಲ್ಲ ಕ್ಲೀನಾಗಿ ಇಟ್ಕೊತೀವಿ ದಿನ. ಆ ಥರ ಮಾಡ್ತೀವಿ. ಇದು ಕಾಳು ಹಾಕೋಕ್ಕೆ ಕಡಿಮೆ ಮರಿ ಇದ್ದಾಗ ಇದು ಕಾಳು ಹಾಕೋಕ್ಕೆ ಈ ಸಂದಿಲಿ ತಿಂದು ಮಲ್ಕೊಳ್ಳೋ ವ್ಯವಸ್ಥೆ ಮಾಡಿದ್ದೀನಿ. ಆದರೆ ಇದು ಶಾನೆ ಮರಿ ಇರೋದ್ರಿಂದ 10 ಮರಿ ಇರೋದ್ರಿಂದ ಈಗ ಅಲ್ಲೇ ಹೊರಗಡೆನೇ ಹಾಕ್ತೀನಿ ಮೇವು. ಜೋಳ ಫುಡ್ಡು ಇವನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮೇಯಿಸ್ತೀವಿ. ಈಗ ಫುಡ್ಡಿನ ಚೀಲ ತೋರಿಸ್ಬೇಕು ಅಂದರೆ ತೋರಿಸ್ತೀನಿ, ನೀವು ನೋಡ್ಬೋದು. ಈಗ ಇದು ಎಲ್ಲ ಥರದ್ದು ಫುಡ್ಡು
ಇದು ಹಿಂಡಿ, ಇದು ಕುರಿ ಫುಡ್ಡು, ಇದು ಪೆನ್ಸಿಲ್ ಫುಡ್ಡು ಅಂತ. ಇದ್ರ ಹೆಸರು ನೋಡು, ಇಲ್ಲಿ ಬಂದು ನೇಮು 20 kg ಬ್ಯಾಗು 700 ರೂಪಾಯಿ ಬೀಳುತ್ತೆ. ಆಮೇಲೆ ಈ ಟಾನಿಕ್ಕು, ಇಂಜೆಕ್ಷನ್ ಟ್ಯೂಬ್ಗಳು, ಇವನ್ನೆಲ್ಲ ನಾವು ಸ್ವಂತಾಗಿ, ನಾವು ಯಾರನ್ನೂ ಸಲಹೆ ಇಲ್ದಲೇ ನಾವು ಸ್ವಂತಾಗಿ ನಾವೇ ಇದು ಕೆಮ್ಮು, ನೀರಿನ ವ್ಯತ್ಯಾಸ ಆದರೆ ಈ ಥರ ಟ್ಯೂಬ್ ಮಾಡಬೇಕು. ಇದು ಟೆರಾ ಮಿಷಿನ್ ಅಂತ, ಯಾವಾರ ನೋವು ಜ್ವರ ಗಿರ ಹಿಂಗೆ ಏನಾರ ಬಂದರೆ. ಮತ್ತು ಈ ಇದರಲ್ಲಿ ಐರಾಮೆಂಟ್ ಅಂತ ಇದೆ. ಇದು ಬಂದು 50 ರೂಪಾಯಿಗೊಂದು ಬಾಟ್ಲು ಬೀಳುತ್ತೆ. ಇದು ಏರ್ಮೆಂಟ್ ಅಂತ. ಇದನ್ನು ತಂದು ಮಾಡಿದರೆ ಚೆನ್ನಾಗಿ ಎಲ್ಲ ಮರಿ ಗ್ರೌಟ್ ಆಗುತ್ತೆ. ಮತ್ತು ಕೋಳಿ ಇದು ಯಾವಾಗಲೂ ಹಾಕ್ಬೇಕಾ ಏನು? ಇಲ್ಲ, 15 ದಿವಸಕ್ಕೊಂದು 2 ml ಹಾಕಿದ್ರೆ ನಡೆಯುತ್ತೆ. ನೀರ್ ಜೊತೆ ಹಾಕ್ಬೇಕಾ? ಏನಿಲ್ಲ, ಹಂಗೆ ಸಪ್ರೇಟ್ ಇದಕ್ಕೆ ಹಾಕ್ಬೇಕು. ಹಾಂ, ಆಯಿತು. ಇದು ಅಲ್ಜಾಳ ಬಂದು ನಾವು ಕಾರ್ಪೆಂಟ್ರ್ ಕೆಲಸನೂ ಮಾಡ್ಕೊಂಡಿರ್ತೀನಿ ಹಂಗೂ ಹಿಂಗೂ. ನಾವು ಹಂಗಾಗಿ ಎಲ್ಲ ನಮ್ಮ ವೀಕ್ಷಕ ಬಾಂಧವರಿಗೂ ನಮ್ಮ ಇದಕ್ಕೆ ನೋಡಿ ಇದು ಮೆಚ್ಚುಗೆ ಕೊಟ್ಟರೆ ಇನ್ನೊಂದು ಸರಿ ನಾವು ವಿಡಿಯೋ ಮಾಡಿ ಹಾಕ್ತೀವಿ. ಹಾಗೂ ಮತ್ತು ನಿಮಗೆ ಇನ್ನೊಂದು ವಿಶೇಷತೆ ಏನಂದರೆ, ನಾವು ಹೊಲದಲ್ಲಿ ಬೆಳೆದಿರೋ ಅಂಥ ಇದು ಈ ಥರ ಅಲಸಂದೆ ಒಟ್ಟು ಮತ್ತು ಹೆಸರು ಒಟ್ಟು ಇದನ್ನು ಸಹ ಒಂದೊಂದು ಟೈಮು ಹಾಕ್ತೀನಿ. ಹಾಗಾಗಿ ಎಲ್ಲ ಚೆನ್ನಾಗಿ ಬರ್ತಾಯಿದೆ ಮರಿ. ಇವಾಗ ನಾವು ಇನ್ನೊಂದು ಟೈಮು ಬೀಡು ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಕೊಟ್ಮೇಕೆ ಬೀಡು ತರಬೇಕು ಅಂದ್ಕೊಂಡಿದ್ದೀನಿ. ಕುಕ್ಕುಂಪಾಳ್ಯಕ್ಕೆ ತಪ್ಪಿರೆ ಸಿಂಧನೂರ್ಗೆ ಹೋಗಿ ತರಬೇಕು ಅಂದ್ಕೊಂಡಿದ್ದೀನಿ. ಇದನ್ನು ಮಾರಿದ ಮೇಲೆ ಮರಿ ತುಂಬ ಚೆನ್ನಾಗಿ ಸಿಗ್ತಾವ ಅಲ್ಲಿ. ತುಂಬ ಚೆನ್ನಾಗಿ ಸಿಗ್ತವೆ. ದೊಡ್ಡ ಮರಿಗೂ ಪರವಾಗಿಲ್ಲ ರೇಟು. ಒಂದು 28 kg 25 kg ಬರೋ ಮರಿ ಎಲ್ಲ ಅಲ್ಲಿ ಬಂದು 12,000ದಿಂದ ಸಿಗುತ್ತೆ. 10-12ರಿಂದ. ಸಾಕೋ ಮರಿ ಒಂದು 8-9 ಸಿಗುತ್ತೆ. ಹಿಂಗೆಲ್ಲ ಮೊನ್ನೆ ಮರಿ ಇನ್ನೊಬ್ರು ನಮ್ಮ ಫ್ರೆಂಡಿಗೆ ತಂದಿದ್ದೀವಿ. ಒಂದು 10 ಮರಿ ತಂದರೆ ಎಲ್ಲವೂ ಚೆನ್ನಾಗಿದ್ದಾವೆ. ಅವು ಸಹ ಹಾಕ್ಬೇಕು ಅಂದರೆ ಒಂದು ನೋಡೋಣ ಅಥವಾ ಇನ್ನೊಂದು ಇದರಲ್ಲಿ ಹಾಕ್ತೀವಿ, ಇನ್ನೊಂದು ವಿಡಿಯೋದಲ್ಲಿ. ಹಾಗಾಗಿ ಇವನ್ನೆಲ್ಲ ಈಗ ಸದ್ಯಕ್ಕೆ ಲೈಫ್ ಕೊಟ್ಟಿರೋದಕ್ಕೆ ಭಾಳ ಜನ ನೋಡಿರೋದಕ್ಕಾಗಿ ಇನ್ನೊಂದು ಸರಿ ನಾವು ಮಾಡಿ ಹಾಕಿದ್ದೀವಿ. ನಾವೇನು ಮಾಡಬೇಕು ಅಂತ ಏನು ಉದ್ದೇಶ ಏನಿಲ್ಲ. ನೋಡೋಣ ಮೆಚ್ಚುಗೆ ಐತೆ ಅನ್ನೋ ಇದಕ್ಕೆ ಈ ಸರಿ ಎಲ್ಲ ವಿಡಿಯೋ ಮಾಡಿ ಹಾಕಿದ್ದೀವಿ. ಇನ್ಫಾರ್ಮೇಷನ್ ಇದ್ದರೂ ನಮ್ಮ ಹುಡುಗಗೆ ತಿಳಿಸಿರೋ ಮೆಸೇಜ್ ಹಾಕಿದ್ರೆ ಅವನು ಮತ್ತೆ ರಿಯಾಕ್ಷನ್ ಕೊಡ್ತಾರೆ. ಸಾಕಿ ಈ ಲೆಕ್ಕಕ್ಕೆ ಬಂದಿದ್ವಿ 2-3 ಹಿಂಗೆ. ಈಗ 10 ಮಾಡಿದ್ದೀವಿ, ಮುಂದಿನ ಸಾರಿ 15 ಮಾಡ್ತೀವಿ. ಹಿಂಗೆ ನಾವು ಹಂತವಾಗಿ ಒಂದೇ ಸಾರಿ ಬಂಡವಾಳ ಹಾಕಿ ಮಾಡ್ತಿಲ್ಲ, ಒಂದು ಮೀಡಿಯಮಾಗಿ ಹಾಕಿ ಬಂಡವಾಳ ಮಾಡ್ತಾಯಿದ್ದೀವಿ. ನಾವು ಬೇರೆ ಕೆಲಸಗಳೆಲ್ಲ ಇದನ್ನು ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಈಗ ನಾವು ಮರಿ ಸ್ಟಾರ್ಟಿಂಗು 2 ತಂದೆ, 2ರಿಂದ 3 ತಂದೆ, 4 ತಂದೆ. ಆಮೇಲೆ ಈಗ ಯಾರೋ ಹೇಳ್ತಾರೆ ಅಂತ ದಪ್ಪನಾಗ ಒಂದೇ ಸಾರಿ ತಂದು ನೀವು ಜೊತೆ ಬೀಳೋದು ಬೇಡ. ನಿಮ್ಮ ಕೈಯಲ್ಲಿ ಎಷ್ಟಿರುತ್ತೋ ಬಂಡವಾಳ ಅಷ್ಟು ತಂದುಕೊಂಡು ನೀವು ಅದನ್ನು ಅಳವು ಇವನ್ನೆಲ್ಲ ಟಾನಿಕು ಮಾತ್ರೆಗಳು ಹಾಗೂ ಮೇವು ಇಂಥವೆಲ್ಲ ಮೇಂಟೈನ್ ಮಾಡ್ಕೊಂಡು ಇದು ಮಾಡ್ಕೊಂಡ್ರೆ ನಿಮ್ಗೆ ಅನುಕೂಲ. ನಾವು ಯಾರೋ ಹೇಳಿರೋ ಒಂದೇ ಸಾರಿ ಹೋಗಿ ಒಂದು ಲಾಟ್ ತಂದ್ವಿ, ನಮಗೆ ಮರಿ ಹಿಂಗಾದವು ಹಂಗಾದವು, ಗ್ರೌತ್ ಇರಲ್ಲ. ಅವು ಮರಿಗಳು ನೋಡ್ಕೊಂತರ್ಬೇಕು. ಸ್ವಲ್ಪ ನೋಡ್ಕೊಂತರ್ಬೇಕಾರೆ ಎಲ್ಲ ಮುಖಚಾಯ ಆಮೇಲೆ ಎಲ್ಲ ಇದೆಲ್ಲ ನೋಡಿ ತರಬೇಕು ಆಗುತ್ತೆ. ಹಂಗಾಗಿ ನಾವು ಆದಷ್ಟು ನೋಡ್ಕೊಂಡೇ ತರ್ತೀವಿ. ನಾವು ಹಳ್ಳಿ ಮನೆಗೆ ತಗೊಂಡಿದ್ದೆ. ಈಗ ಸದ್ಯಕ್ಕೆ ಈ ಮರಿಗಳು ಹಳ್ಳಿ ಮನೆಗೆ ತಗೊಂಡಿದ್ದೆ. ಅವರು ನಮ್ಮ ಸಂಬಂಧಿಕರಾಗಿರೋ ಹೊತ್ತಿಗೆ ಅವರು ಒಂದು 7,000 ರೂಪಾಯಿನಂಗೆ ಮರಿ ಕೊಟ್ಟಿದ್ದರು. ನಾವು ಈಗ ಚೆನ್ನಾಗಿ ಬಂದವೆ. ಅವರು ಕೇಳ್ತಾರೆ ಹೆಂಗೆ ಸಾಕಿದೀಯಪ್ಪ ಅಂತ. ಅವರು ಈಗ ಸದ್ಯಕ್ಕೆ ವೀಡಿಯೋ ನೋಡ್ತಾರೆ ನಮ್ಮದು. ಹಂಗಾಗಿ ಎಲ್ಲ ಚಿಕ್ಕದ್ರಿಂದಲೇ ಸ್ಟಾರ್ಟ್ ಮಾಡಿರಿ. ಯಾರು ದೊಡ್ಡದಕ್ಕೆ ಫಸ್ಟ್ ಕೈ ಹಾಕಬೇಡ್ರಿ. ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಹಂತವಾಗಿ ಹೋಗ್ರಿ, ಏನು ತೊಂದರೆ ಏನಿಲ್ಲ. ಈಗ ವರ್ಷಕ್ಕೆ 2 ಬ್ಯಾಚ್ ಮಾಡಿರೂ ನಡೆಯುತ್ತೆ, 3 ಬ್ಯಾಚ್ ಮಾಡಿರೂ ನಡೆಯುತ್ತೆ, ನಿಮ್ಮ ಅನುಕೂಲ.
ಅದು ಒಟ್ಟು ಈಗ ಮೇವು ಮಾತ್ರ ಎಲ್ಲ ರಾಗಿ ಹುಲ್ನಾಗೆ ನಾವು ಮೇಂಟೈನ್ ಮಾಡಿದ್ದೀನಿ. ಒಂದು ಟ್ಯಾಕ್ಟ್ರಿ ಲೋಡ್ನಾಗೆ ಈಗ 3 ಬ್ಯಾಚ್ ಮರಿ ಸಾಕಿದ್ದೀನಿ ಒಂದು ಲೋಡ್ ರಾಗಿ ಹುಲ್ಲಲ್ಲಿ. ಈಗ ಇನ್ನಿದ್ದಿದ್ದೆಲ್ಲ ಕಡಿಮೆ ಇದ್ರಾಗೆ ಮೇಯಿಸಿದ್ದೀನಿ. ಮತ್ತು ಯಾವುದೇ ಥರದ ಬೇರೆ ಹಸಿ ಮೇವು ಡ್ರೈ ಫುಡ್ ಏನು ತಂದು ಹಾಕಲ್ಲ. ಡ್ರೈ ಫುಡ್ ಅಂದರೆ ಇದೇ ರಾಗಿ ಹುಲ್ಲು. ಒಟ್ಟು ಅದೇ ಅಲಸಂದೆ ಒಟ್ಟು, ಹೆಸರು ಒಟ್ಟು, ಕಡಲೆ ಒಟ್ಟು ಇಂಥವ್ರಾಗ ಮಾತ್ರ ಮೇಂಟೈನ್ ಮಾಡಿದ್ದೀನಿ. ನಾವು ನಾರ್ಮಲ್ಲಾಗಿ ಮಾಡಿದ್ದೀವಿ, ಏನು ಬೇರೆ ದುಬಾರಿ ವಸ್ತು ಇವನ್ನ ತಂದು ಏನು ಮಾಡಿಲ್ಲ. ಹಾಗಾಗಿ ನಿಮಗೆ ಅನುಕೂಲಕ್ಕೆ ತಕ್ಕನಾಗೆ ನೀವು ಮಾಡಿರಿ. ಆದಷ್ಟು ಈಗ ಮನೆ ಸೂರು ನಾನು ಮೇಂಟೈನ್ ಮಾಡ್ತೀನಿ. ಈಗ ಇಲ್ಲಿ ಮರಿಗೆ ಮೇವು ಹಾಕಿ ಬೇಜಾರಾದರೆ ಇಲ್ಲಿ ಕುತ್ಕೊಂತೀವಿ, 4 ಜನ ಕುತ್ಕೊಂತೀವಿ. ಆಮೇಲೆ ಈಗ ಸಿಂಪಲಾಗಿ ಅಟ್ಟ ಮಾಡಿದ್ದೀವಿ, ಏನು ತೊಂದರೆ ಇಲ್ಲ. ಹಂಗಾಗಿ ಈಗ ಸಿಂಪಲಾಗೆ ನೀವೆಲ್ಲ ಇದು ಮಾಡ್ಕೊಂಡು ನೋಡೋಂಥ ವೀಕ್ಷಕರಿಗೆಲ್ಲ ಹೇಳೋದಷ್ಟೇ, ಅವ್ರು ಹೇಳಿರು ಇವ್ರು ಹೇಳಿರು ಅದನ್ನು ತಂದಾಕ್ರಿ ಇದನ್ನು ತಂದಾಕ್ರಿ ಅಂತ ಏನಿಲ್ಲ. ನಾವೇನೋ ಮಾಡೋಕ್ಕೋಗಿ ಏನೋ ಮಾಡಿ ಕಳ್ಕೊಳೋದು ಬೇಡ. ಆದಷ್ಟು ಹುಷಾರಾಗಿ ಕಡಿಮೆ ಬಡ್ಜೆಟ್ನಲ್ಲಿ ಮಾಡಬೇಕು ಅಂತ ಏನಾರು ಆಸಕ್ತಿ ಹೊಂದಿದ್ರೆ ನೀವು ಫಸ್ಟು ಸ್ಟಾರ್ಟಿಂಗು ಒಂದು 3 ತಗೊಂಬರ್ರಿ, ಆಮೇಲೆ ಒಂದು 5 ತರ್ರಿ, ಈ 2ನೇ ಬ್ಯಾಚು, ಇನ್ನೊಂದು ಬ್ಯಾಚು 10 ತರ್ರಿ. ಹಿಂಗೆ ಏನೋ ನೀವು ಅದು ಮಾರಿ ನಿಮ್ಗೆ ಎಲ್ಲಿ ತನಕ ಸಾಕಾಗತ್ತೆ ಅಲ್ಲ ತನಕ ಇಟ್ಕೊಂಡು ಮಾರ್ರಿ. ಈಗ ಇವು 8 ತಿಂಗಳು ಮಾರೋದಾದ್ರೆ 15-16 ಸಾವಿರ ರೂಪಾಯಿಗೆ ಹೋಗುತ್ತೆ ಮರಿ. ಈಗ ಏನಂದರೆ ನಾವು 3 ತಿಂಗಳಿಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಕಾಳುಗಳು ಅಂತ ಹೇಳ್ಬಿಟ್ಟು ನಾನೇ ಮಾಡ್ತೀನಿ, ಬೇಗ ಮಾರ್ತೀನಿ. ಬೇಗ ಅಂದರೆ ಒಂದು ಮರಿಗೆ ಏನೇ ಕನಿಷ್ಠ ಅಂದರೂ ನಾವು ಮಾರೋ ಹೊತ್ತಿಗೆ ಒಂದು 4 ಸಾವಿರ ರೂಪಾಯಿ ದುಡ್ಡು ಸಿಗುತ್ತೆ ಒಂದು ಮರಿಗೆ. ಹಂಗಾಗಿ ನಾವು ಮೇಂಟೈನ್ ಆಗುತ್ತೆ ಅಂತ ಒಂದು ಮರಿಗೆ ಖರ್ಚು ಬಂದು ಒಂದು 700 ರೂಪಾಯಿ 700-1000 ಒಳಗೆ ಒಂದು ಖರ್ಚು ಬರುತ್ತೆ ಇದು ಎಲ್ಲವ. ಹಂಗಾಗಿ ಏನು ಪ್ರಾಬ್ಲಮ್ ಏನು ಆಗಲ್ಲ. ಈಗ ಒಟ್ಟಾರೆ ಈಗ 10 ಮರಿ ಅಂದರೆ ಈಗ 12,000 ಅಂದರೆ 1,20,000 ಆಗುತ್ತೆ. 1,20,000ಕ್ಕೆ ನಾನು ಹಾಕಿರೋ ಬಂಡವಾಳ 70,000 ರೂಪಾಯಿ ಬಂಡವಾಳ ಹಾಕಿದ್ದೀನಿ. 70,000ದಾಗೆ 12,000 ರೂಪಾಯಿ ಖರ್ಚು ಬಂದೈತೆ ಇಲ್ಲಿಗೆ. 12,000 ರೂಪಾಯಿನಾಗ ಉಳ್ಕೊಂಡಿದ್ದೆಲ್ಲ ಮೇವು, ಸ್ವಂತ ಮೇವು ಜಮೀನಲ್ಲಿ ಬೆಳೆದಿರೋದು. ಆ ಸ್ವಂತ ಮೇವಿನಿಂದ ಹಂಗಾಗಿ ನಮಗೆ ಲಾಭ ಅನಿಸುತ್ತೆ. ನಮಗೇನು ಬೇರೆ ಥರ ಇದು ಅನಿಸಲ್ಲ. ಇದೇ ಥರ ಮಾಡ್ಕೊಂಡ್ರೆ ಖರ್ಚು ಮೇಂಟೈನ್ ಮಾಡ್ಕೊಂಡ್ರೆ ನಾವು ಆದಾಯ ಗಳಿಸ್ಬೋದು. ಇಲ್ಲ ತಂದು ಮೇಂಟೈನ್ ಮಾಡೋದಾದ್ರೆ ಸ್ವಲ್ಪ ಒಳ್ಳೆ ಒಂದು ಲೆಕ್ಕದ ಮರಿ ತಂದು ಇದು ಮಾಡ್ಕೊಂಡು ನೀವೆಲ್ಲ ಮಾಡ್ಕೊಳ್ರಿ. ಆದಷ್ಟು ನಾವು ನ್ಯಾಚುರಲ್ಲಾಗೆ ಮೇಯಿಸ್ತಾಯಿದ್ದೀವಿ, ಏನು ನಾವು ಬೇರೆ ಥರ ಏನು ಇದಿಲ್ಲ. ಹಂಗಾಗಿ ನಾವೆಲ್ಲ ಇದು ಮಾಡ್ತಾಯಿದ್ದೀವಿ. ಆಯಿತು, ಈಗ ನಮ್ಮ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನೀವೊಂದು ಲೈಫ್ ಕೊಡ್ರಿ. ಧನ್ಯವಾದಗಳು. ಎಲ್ಲರೂ ನನ್ನ ವೀಕ್ಷಕ ಬಾಂಧವರಿಗೆ ನಮ್ಮ ಫೇಸ್ಬುಕ್ ಚಾನಲ್ ಇದರಿಂದ ನೋಡಿರೋದ್ರಿಂದ ಎಲ್ಲ ಧನ್ಯವಾದಗಳು. 94,000 ಜನ ನೋಡಿದ್ದಾರೆ ಫಸ್ಟ್ನೇ ವಿಡಿಯೋ. ಈಗಲೂ ಹಂಗೆ ಲೈಫ್ ಕೊಟ್ಟು ಇದನ್ನು ಮಾಡಿ ಮುಂದೆ ಮಾಡ್ತಾ ಇನ್ನೂ ಜೋರಾಗಿ ಮಾಡಬೇಕು ಅಂದ್ಕೊಂಡಿದ್ದೀವಿ.